ಮಚಾ ನಮ್ಮ ರಕ್ಷಿತ್ ಶೆಟ್ಟಿ ಅವರ ಮುಂದಿನ ಒಂದು ಚಿತ್ರ ನಮ್ಮ ಸಚಿನ್ ನಿರ್ದೇಶಕರ ಅವರ ಒಂದು ಚಿತ್ರ ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ವಿ. ಆ ಒಂದು ಚಿತ್ರದ ಟೈಟ್ಲ್ ಅನೌನ್ಸ್ ಆಗೋಗಿದೆ. ಆ ಒಂದು ಟೈಟ್ಲ್ ಏನಪ್ಪಾ ಅಂತಂದ್ರೆ ಅವನೇ ಶ್ರೀಮನ್ ನಾರಾಯಣ. ಅವನೇ ಶ್ರೀಮನ್ ನಾರಾಯಣ ರಕ್ಷಿತ್ ಶೆಟ್ಟಿ ಅವರ ನೆಕ್ಸ್ಟ್ ಚಿತ್ರ. ಎಸ್, ಈ ಸಚಿನ್ ಅನ್ನೋರು ಯಾರು ಅನ್ನೋದ್ರ ಒಂದು ಚಿಕ್ಕ ಪರಿಚಯ ಮತ್ತೊಮ್ಮೆ ತಮ್ಮೆಲ್ಲರಿಗೂ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಉಳಿದವರು ಕಂಡಂತೆ ಕಿರಿಕ್ ಪಾರ್ಟಿ ಒಂದು ಚಿತ್ರಗಳನ್ನ ಎಡಿಟ್ ಮಾಡಿದಂತಹ ವ್ಯಕ್ತಿ, ಒಳ್ಳೆ ಎಡಿಟರ್. ಈ ಒಂದು ಸಿನಿಮಾ ಮುಖಾಂತರ ಅವರು ಡೆಬ್ಯೂ ಮಾಡ್ತಾ ಇದ್ದಾರೆ ಆಸ್ ಅ ಡೈರೆಕ್ಟರ್. ಎಸ್, ಖಂಡಿತವಾಗ್ಲು ಈ ಒಂದು ಕಥೆನ ನಿರ್ಮಾಣ ಮಾಡ್ತಾ ಇರೋದು ನಮ್ಮ ರಂಗಿ ತರಂಗ ಚಿತ್ರದ ನಿರ್ಮಾಪಕರಾದಂತಹ ಪ್ರಕಾಶ್ ಅವರು. ಇವರ ಜೊತೆ ರಕ್ಷಿತ್ ಶೆಟ್ಟಿ ಮತ್ತೆ ಗೋಧಿ ಬಣ್ಣ ಸಾಧಾರಣ ಮೈಕೊಟ್ಟು ಚಿತ್ರದ ನಿರ್ಮಾಪಕರು, ಹಾಗೆ ಕಿರಿಕ್ ಪಾರ್ಟಿ ಚಿತ್ರದ ಕೋ ಪ್ರೊಡ್ಯೂಸರ್ ಆದಂತಹ ಪುಷ್ಕರ್ ಮಲ್ಲಿಕ್ ಅವರು ಕೂಡ ಈ ಒಂದು ಚಿತ್ರದಲ್ಲಿ ಕೋ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ರಕ್ಷಿತ್ ಶೆಟ್ಟಿ ಮತ್ತೆ ಪುಷ್ಕರ್ ಅವರು. ಅದ್ರ ಜೊತೆಗೆ ಈ ಒಂದು ಚಿತ್ರದ ಕಥೆನ ಬರೆದಿರೋದು ನಮ್ಮ ರಕ್ಷಿತ್ ಶೆಟ್ಟಿ ಅವರು. ಈ ಒಂದು ಚಿತ್ರದಲ್ಲಿ ನಾಯಕಿಯಾಗಿ ಕಾಣಿಸ್ಕೋತಾ ಇರೋದು ಮತ್ತೊಮ್ಮೆ ಕಿರಿಕ್ ಪಾರ್ಟಿಯ ಹೆಸರಾಂತ ನಾಯಕಿ ಎಲ್ಲ ಅದೇ ಗುಂಗಲ್ಲಿದ್ದೀನಿ. ಶಾನ್ವಿ ಶ್ರೀವತ್ಸ ಕಣಲು ಮಾಸ್ಟರ್ ಪೀಸ್ ಚಿತ್ರದ ನಾಯಕಿ ಅವರು. ಶಾನ್ವಿ, ಅದೇ ಶಾನ್ವಿ ಅಂತ ಬಂದ ತಕ್ಷಣ ಗೊತ್ತಾಗೋಯ್ತು. ನಾನು ಇನ್ನ ಅದೇ ಗುಂಗು ಅದೇ ಟೀಮ್ ಸೇರ್ ವರ್ಕ್ ಮಾಡ್ತಿದ್ಯಲ್ಲ, ಅವರೇ ಹೀರೋಯಿನ್ ಆಗಿರ್ತಾರೇನೋ ಅಂತ ಅನ್ಕೊಂಡ್ಬಿಟ್ಟೆ. ಯಾಕೆಂದ್ರೆ ಅಲ್ಲಿ ಮಾಡಿದಂತಹ ಸುಮಾರು ಕ್ಯಾರೆಕ್ಟರ್ ತಪ್ಪು ಮಾಡಿದೆ ಅಂತ ಒಪ್ಕೋ. ತಪ್ಪಲ್ಲ, ಅದು ಗುಂಗು. ಏನೋ ತಪ್ಪು ಮಾಡಿದ್ರೆ ಒಪ್ಕೊಳ್ಳೋದಿಲ್ಲ. ನೋಡಿದೆ ಏನಾರು ಒಂದ್ ರೀಸನ್, ಏನಾರು ಒಂದ್ ಕ್ಲಾರಿಫಿಕೇಶನ್ ಕೊಟ್ಟಿರ್ತಾರೆ ಶಾನ್ವಿ ಅವ್ರ ಕಣ. ಈಗ ಫ್ರೆಂಡ್ಸ್, ಎನಿವೇಸ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇವಾಗ ಸದ್ಯಕ್ಕೆ ತಮ್ಮೆಲ್ಲರಿಗೋಸ್ಕರ 6ನೇ ಪೊಸಿಷನ್ ಇರ್ತಕ್ಕಂಥ ಸಾಂಗ್ ನೋಡ್ಕೊಂಬನೆ. ಮಗ, ರೀಸೆಂಟ್ ಆಗಿ ಮಾಸ್ತಿಗುಡಿ ಚಿತ್ರದ ಆಡಿಯೋ ರಿಲೀಸ್ ಫಂಕ್ಷನ್ ಆಯ್ತು. ಆ ಒಂದು ಆಡಿಯೋ ರಿಲೀಸ್ ಫಂಕ್ಷನ್ ಅಲ್ಲಿ ನಮ್ಮ ಮಾಸ್ತಿಗುಡಿ ಚಿತ್ರದ ಸಂಗೀತ ನಿರ್ದೇಶಕರಾದಂತಹ ಸಾಧು ಕೋಕಿಲ್ ಅವ್ರು ಮಾತಾಡಿದ್ರು. ಸೊ ಅವ್ರು ಹೇಳಿದ ಏನಪ್ಪಾ ಅಂತಂದ್ರೆ, ಇವಾಗ ಒಂದು ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಬೇಕು ಅಂತಂದ್ರೆ ನಮ್ಗೆ ಸಂಗೀತ ನಿರ್ದೇಶನ ಮಾಡಿಂದ ಬಿಟ್ಬಿಡ್ತಾರೆ, ನಾವು 4 ಗೋಡೆಗಳ ಮಧ್ಯ ಸಂಗೀತ ನಿರ್ದೇಶನ ಮಾಡ್ತೀವಿ. ಬಟ್ ಮಾಸ್ತಿಗುಡಿ ಚಿತ್ರದ ನಿರ್ದೇಶಕ ನಾಗಶೇಖರ್ ಅವರು ಮತ್ತೆ ನಿರ್ಮಾಪಕರು ಈ ಕಾಂಕ್ರೀಟ್ ಜಂಗಲ್ ಇಂದ ಕರ್ಕೊಂಡು ಹೋಗಿ ರಿಯಲ್ ಜಂಗಲ್ ನನ್ನ ಕೂರಿಸಿ ಅಲ್ಲಿ ಟ್ಯೂನ್ ಮಾಡಿಸೋ ಹಾಗೆ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಇಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ. ಅಂತ ಒಂದು ನೇಚರ್ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಇನ್ಸ್ಪೈರ್ ಮಾಡಿ ಟ್ಯೂನ್ ಕ್ರಿಯೇಟ್ ಮಾಡೋ ಹಾಗೆ ನನಗೆ ಹೆಲ್ಪ್ ಮಾಡಿದ್ದಾರೆ. ಅಂಡ್ ಹಾಡುಗಳು ತುಂಬಾ ಚೆನ್ನಾಗಿ ಮೂಡ್ ಬಂದವೆ. ಸೊ ರಿಲೀಸ್ ಆಗಿದೆ, ನೀವು ಕೇಳ್ಬೋದು. ಅಂಡ್ ಇನ್ನೊಂದು ವಿಷಯ ಅವ್ರಿಗೆ ಖುಷಿ ಕೊಟ್ಟಿದ್ದೇನಪ್ಪಾ ಅಂತಂದ್ರೆ, ಅವರ ಮಗ ಸುರಾಗ್ ಅವರು ಕೂಡ ಜೊತೆಗಿದ್ರು ಇಡೀ ಪ್ರೋಸೆಸ್ ಅಲ್ಲಿ. ಅವರು ಕೂಡ ಹೆಲ್ಪ್ ಮಾಡಿದ್ರು, ರೈಟ್ ಹ್ಯಾಂಡ್ ಆಗಿದ್ರು. ಸೊ ಈ ಒಂದು ಸಿನಿಮಾ ಕ್ಷೇತ್ರದ ಒಂದು ಸಂಗೀತ ನಿರ್ದೇಶಕನ ಒಂದು ಪಯಣ ಇದೆಯಲ್ಲ, ಆ ಪಯಣಕ್ಕೆ ನನಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಪ್ಲಸ್ ಅವನದೇ ಆದಂತಹ ಒಂದು ದಾರಿ ಅವ್ನು ಕಂಡುಕೊತಾ ಇದ್ದಾನೆ. ಸೊ ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಆ ಒಂದು ಸ್ಟೇಜ್ ಮುಖಾಂತರ ಅವ್ರ ಮಗನಿಗೂ ಕೂಡ ವಿಶ್ ಮಾಡಿದ್ದಾರೆ. ಎಸ್, ಖಂಡಿತ. ಅದ್ರ ಜೊತೆಗೆ ಮಾಸ್ತಿ ಗುಡಿಲಿ ಅಂದ್ರೆ ಅನಿಲ್ ಮತ್ತೆ ಉದಯ್, ಮೃತಪಟ್ಟಂತಹ ಅನಿಲ್ ಮತ್ತೆ ಉದಯ್ ಅವ್ರಿಗೇನೆ ಈ ಒಂದು ಸಾಂಗ್ಗಳನ್ನ, ಈ ಒಂದು ಆಲ್ಬಮ್ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ಕೂಡ ನಮ್ಮ ಸಾಧು ಕೋಕಿಲ್ ಅವರು ಹೇಳಿದ್ದಾರೆ. ಬಟ್ ಏನಂತಂದ್ರೆ ಒಂಥರ ಖುಷಿ, ಒಂಥರ ದುಃಖ. ಯಾಕೆಂದ್ರೆ ಈ ಒಂದು ಚಿತ್ರನ ಸ್ಟಾರ್ಟಿಂಗ್ ಇಂದಾನೆ ಒಂಥರ ರಿಯಲಿಸ್ಟಿಕ್ ಆಗಿ ಬರಬೇಕು ಅಂತಾನೆ ಒಳ್ಳೆ ಪ್ರಯತ್ನಗಳನ್ನೇ ಮಾಡಿದ್ರು ಕನ್ನಡದಲ್ಲಿ. ಯಾಕೆಂದ್ರೆ ನೋಡು, ಕರ್ಕೊಂಡೋಗಿ ಜಂಗಲ್ ಒಳಗಡೆ ಬಿಟ್ಟು ಮ್ಯೂಸಿಕ್ ಮಾಡಿಸಿದ್ರು, ಅದು ಸಕ್ಸಸ್ಫುಲ್ ಆಯ್ತು, ರಿಯಲಿಸ್ಟಿಕ್ ಆಗಿ ಬಂತು. ಅದೇ ತರ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಿ ಒಂದು ರಿಯಲಿಸ್ಟಿಕ್ ಆಗಿ ಇರಲಿ ಫೈಟ್ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿಂದ ಜಂಪ್ ಮಾಡೋ ಒಂದು ರಿಸ್ಕ್ ತಗೊಂಡ್ರು. ಬಟ್ ಅದು ಸಕ್ಸಸ್ಫುಲ್ ಆಗೋಗಿದ್ರೆ ಅದ್ರ ಬಗ್ಗೆನೂ ಇವತ್ತಿನ ದಿನ ಅಷ್ಟೇ ಖುಷಿಯಾಗಿ ಮಾತಾಡ್ಕೊತಿದ್ರೇನೋ. ಬಟ್ ಅದು ವಿಧಿ ಅದೊಂದು ತಪ್ಪಾಗೋಯ್ತು, ಅದೊಂದೇ ಎಲ್ರಿಗೂ ಒಂದು ದುಃಖ. ಬಟ್ ಏನು ಮಾಡೋಕ್ಕಾಗಲ್ಲ, ಆಗಿದ್ದಾಗೋಯ್ತು. ಆದರೆ ಈ ಒಂದು ಚಿತ್ರ, ಆ ಒಂದು ಚಿತ್ರದಲ್ಲಿ ಇರ್ತಕ್ಕಂಥ ಒಂದು ಸಾಂಗ್ನ ನಾನು ಕೂಡ ಕೇಳಿದೆ, ತುಂಬ ಅದ್ಭುತವಾಗಿ ಸಾಧು ಕೋಕಿಲ್ ಅವ್ರು ಕೊಟ್ಟಿದ್ದಾರೆ. ಈ ಒಂದು ಚಿತ್ರಕ್ಕೆ ಈ ಒಂದು ಸಾಂಗ್ಗಳು ಕೂಡ ಒಂಥರ ದೊಡ್ಡ ಬೆನ್ನೆಲುಬು ಅಂತಾನೆ ಹೇಳ್ಬೋದು. ಈ ಒಂದು ಚಿತ್ರಕ್ಕೆ, ಒಂದು ಚಿತ್ರಗೀತೆಗಳಿಗೆ ಎಲ್ಲಕ್ಕೂ ಒಳ್ಳೇದಾಗ್ಲಿ. ಅದಕ್ಕೆ ಒಳ್ಳೇದಾದ್ರೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ಉದಯ್ ಮತ್ತೆ ಅನಿಲ್ ಅವ್ರ ಮನೆಗೆ ಏನೋ ಒಂದು ಸ್ವಲ್ಪ ಪ್ರಮಾಣದಲ್ಲಾದ್ರೂ ಹೆಲ್ಪ್ ಮಾಡೋ ಒಂದು ಶಕ್ತಿ ಆ ಪ್ರೊಡ್ಯೂಸರ್ಗೆ ಸಿಗುತ್ತೆ. ಅದನ್ನೇ ಕೇಳ್ಕೊಳ್ಳೋದು. ಒಳ್ಳೇದಾಗ್ಲಿ. ಇವಾಗ ಸದ್ಯಕ್ಕೆ ಫ್ರೆಂಡ್ಸ್, ನಮ್ಮೆಲ್ಲರಿಗೋಸ್ಕರ 5ನೇ ಪೊಸಿಷನ್ ಇರ್ತಕ್ಕಂಥ ಸಾಂಗ್ ನೋಡ್ಕೊಂಡ್ ಬನ್ನಿ.